ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಪಾರ್ಟ್ 3 ವಿಡಿಯೋ. ಮನೆ ಕ್ಲೀನಿಂಗ್ ಮಾಡ್ತಾ ಇದ್ವಲ್ಲ, ಸೊ ಇವಾಗ ಸೀರೆಗಳೆಲ್ಲ ಎತ್ತಿಡ್ತಾ ಇದ್ದೀವಿ. ಸೊ ಈ ವ್ಲಾಗಲ್ಲಿ ಸೀರೆಗಳೆಲ್ಲ ತೋರಿಸಿ ಸೀರೆಗಳೆಲ್ಲ ಜೋಡಿಸಿಡ್ತಾ ಇದ್ದೀವಿ. ಜೋಡಿಸ್ಬೇಕಲ್ಲ, ಹಂಗೆ ತೋರಿಸೋಣ ಅಂತ ಹಂಗೆ ತೋರಿಸ್ತಾ ಇದ್ದೀವಿ. ಹೊಸಾದ್ ತಂದಿದ್ದೆಲ್ಲ ಬೀರುಲಿದೆ. ಇದೆಲ್ಲ ನಮ್ಮ ಅತ್ತೆ ಅವಾಗ ಉಟ್ಕೊತಾ ಇದ್ರಲ್ಲ ಅಂತ. ಇದು ಗ್ರೀನ್ ಕಲರ್ ಚೆನ್ನಾಗಿದೆ ಸೀರೆ. ಇದನ್ನ ಡ್ರೆಸ್ ಹೊಲಿಸ್ಕೊಂಡು ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆ ಹತ್ರ ನೇಯ್ತಾರೆ, ಆ ಪಕ್ಕದ ಮನೆಯಲ್ಲೇ ಅವರೇ ನೇಯ್ದು ನಮಗೆ ಕೊಟ್ಟಿದ್ದಿದ್ದು ಸೀರೆ. ನಮ್ಮ ಕಣ್ಣೆದುರುಗಡೆನೆ ನೇಯ್ದಿರೋದು ಇದು. ಆಯ್ತು, ಸುಮಾರು ಆಯ್ತು, ಒಂದು 30 ವರ್ಷ ಆಯ್ತು ಈ ಸೀರೆ. ಅದೇ ಇಲ್ಲಿದ್ದಾವೆ ನೋಡೆಲ್ಲ ಇಲ್ಲಿ, ಅದಕ್ಕೆ ಎಲ್ಲ ಎತ್ತಿರ್ತೀನಿ. ಅದು ಬಿಚ್ಚಬೇಕು, ಐತೆ ಅದಕ್ಕೆ ಎಲ್ಲ ಐತೆ, ಬಿಚ್ಚಬೇಕು. ಎಷ್ಟು ಚೆನ್ನಾಗಿದೆ ನೋಡೋ. ಈಗಿದೆ ಇಷ್ಟಪಡ್ತಾ ಇದ್ದಾರೆ, ನೀನು ಹೇಳಿದ್ರೆ ಕೇಳ. ಎಷ್ಟು ವರ್ಷ? ಅವನಿಗೆ 9 ವರ್ಷ, 9ನೇ ಕ್ಲಾಸ್ ಅಂತ ಲೆಕ್ಕ. ಹಿಂಗಿಡಲ್ಲ, ಹಿಂಗೆ ಹಂಗೆ ಇನ್ನೂ ಐತೆ ಬೇಕು, ಇನ್ನು ಇಲ್ಲೂ ಐತೆ. ಈಗೆಲ್ಲ ಇದು ನೀವು ಇಷ್ಟಪಡ್ತೀರಾ? ಇದು ನೆಕ್ಸ್ಟ್ ಏನಾದ್ರು ಬ್ಲೂ ಡೇ ಬಂದರೆ ಈ ಸೀರೆ ಹಾಕೊಂಡು ಹೋಗ್ಬೇಕು, ಇಲ್ಲ ಬೇರೆ ಸೀರೆ ಯಾವುದಾದ್ರು ನೋಡ್ಬೇಕು. ಇದವತ್ತು ಉಟ್ಕೊಳಕ್ಕೆ ಎಲ್ಲ ಪಿನ್ ಮಾಡಿ ಇಟ್ಟಿದ್ದೆ, ಮತ್ತೆ ಎಲ್ಲ ಅಲ್ಲಿದೆ ಬ್ಲೌಸ್ ಇಟ್ಕೊ. ಇದು ಇಟ್ಟಿರಿ ಮೇಲೇನೆ. ಈ ಸೀರೆ ಸಪ್ರೇಟಾಗಿ ಇಡಿ ಮೇಲೆ. ಇದೆರಡರ ಇದು ಕುಟ್ಕೊಂಡು ಈ ಸೈಡಲ್ಲಿ ಇಟ್ಟಿರಿ. ಇದು ಬ್ಲೂ ಡೇ ಐತಿ. ನೆಕ್ಸ್ಟ್ ಯಾವುದೇ ಬ್ಲೂ ಡೇ, ಪಿಂಕ್ ಡೇ, ಪಿಂಕ್ ಡೇ ಐತೆ. ಪಿಂಕ್ ಡೇಗೆ ಇಟ್ಟಿರಿ. ಇದು ಸೀರೆ ಗಲೀಜಾಗ್ತೈತಿ. ಹಾಂ ನೋಡಿ, ಇದು ಮಗ್ಗದವರೇ ನೇಯ್ದಿದ್ದು, ಮನೆ ಪಕ್ಕದಲ್ಲೇ ನೇಯ್ದಿದ್ದು. ನಾನೊಂದು, ಈಗ ನಮ್ಮ ತಂಗಿ ಇಲ್ಲ, ಅವಳೊಂದು ನಾನೊಂದು ಮಾಡಿ ನಾನೇ ತಗೊಂಡಿದ್ದು. ಅದೇ ಸೀರೆ ಇದು ಅವಳು ಆಯ್ತು. ಇದು ಒಂದು ನನ್ನ ದೊಡ್ಡ ಮಗ, ಅವಳ ದೊಡ್ಡ ಮಗ ಹುಟ್ಟೋಕ್ಕಿಂತ ಮುಂಚೆನೇ ತೊಗೊಂಡಿದ್ದು. ಇಲ್ಲ, ಹುಟ್ಟಿದ್ದ ಆಯ್ತು. ಅವನಿಗೂ ಇವಾಗ ಒಂದು 30 ವರ್ಷ ಆಗಿರ್ಬೇಕು ಈ ಸೀರೆ ತೊಗೊಂಡು. ಇದು ಬೇಡ ಅಲ್ಲ ನಿಮಗೆ? ಪಿಂಕ್ ಡೇ ಐತೆ. ಸೀರೆ ಗಲೀಜ್ ಐತೆ, ಇಲ್ಲಿ ತೊಳ್ಕೊಬೇಕಷ್ಟೇ. ತೊಳೆದ್ರೆ ಹೋಗಲ್ಲ ಅನ್ಸುತ್ತೆ. ಎಲ್ಲಿ ಬರುತ್ತೀವಿ? ಯಾವ ಕಡೆ ಇದನ್ನ ಯಾವುದು ಹಾಕ್ತಾನೆ ಸೀರೆ ಇದ್ರ ಬ್ಲೌಸ್ ಇಲ್ಲ, ಇದು ಹೊಲಸೇ ಇಲ್ಲ ಇನ್ನ. ಎಲ್ಲಿ ಹೊಲ್ಸಿದ್ದೀರಾ ಇದನ್ನ? ಇದು ಯಾರು ತಂದಿದ್ದು? ನಾವು ತಂದಿದ್ದೀವಲ್ಲ ಸೀರೆ. ಯಾರು ನನಗೆ ಕಣ್ಣಿಗೆ ಕಾಣಿಸಿದ್ರೆ ಬನ್ನಿ ಅಂತ ತೋರಿಸ್ತಲೇ ಇದೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಒಂದು ಇವಾಗಿನ ಸೀರೆಗಳೆಲ್ಲ, ಇದೆಲ್ಲ 30 ವರ್ಷ ಸೀರೆಗಳು ನೋಡಿ. ಇವನ್ನು ಇವಾಗ ತಗೊಂಡೋಗಿದಂಗೆ ಇಟ್ಟಿದ್ದೀನಿ, ಇವಾಗ ತಗೊಂಡಿದ್ದೇನು ಅನ್ನಂಗಿದೆ. ಏನಾರು ತಪ್ಪ ಇದು ಮಾಡ. ಸೀರೆ ಉಡ್ತಾ ಇರಲಿಲ್ಲ ನಾನು, ಇವಾಗ ಸ್ಕೂಲ್ ಹೋಗಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ತಿಂಗಳಲ್ಲಿ 1-2-3 ಇವೆಂಟ್ ಆದರೂ ಇದ್ದೇ ಇರುತ್ತೆ. ಅವಾಗ ಸೀರೆನ ಉಟ್ಕೊಂಡು ಹೋಗ್ಬೇಕು. ಮತ್ತು ಕಲರ್ಸ್ ಡೇಗೆಲ್ಲ ಸೀರೆ ಉಟ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಸೀರೆಗಳು ಇವಾಗ ಯೂಸ್ ಮಾಡ್ತಾ ಇರೋದು. ಈ ಮಂತ್ ಬ್ಲೂ ಡೇ ಇದೆ, ಅದಕ್ಕೆ ಒಂದು 3 ಸೀರೆ ಬ್ಲೂ ಕಲರ್ದು ಎತ್ತಿಟ್ಟಿದ್ದೀನಿ. ಯಾವ್ದು ಬೇಕೋ ಅದನ್ನು ಉಟ್ಕೊಂಡು ಹೋಗ್ತಾನೆ. ಊರಿಂದ ನಾನೇ ಇದು ಅಡಿಲಿ ಯೂಸ್ ಮಾಡೋದು. ಅಡಿಲಿ ಇದು ಏನಾದರೂ ಡ್ರೆಸ್ ಪೀಸ್ ಹೊಲಿಸ್ಕೊಬೇಕು, ಅದಕ್ಕೆ ಅಡಿಲಿ ಇಟ್ಕೊತೀನಿ. ಇವಾಗೆ ಟೈಮ್ ಇಲ್ಲ. ಗ್ರೀನು ಅವೆಲ್ಲ ಅವ್ರ ಹತ್ರನೇ.
ಇದೆಲ್ಲ ನೋಡಿದ್ರೆ ಉಡ್ಬೇಕು ಅನ್ಸುತ್ತೆ, ಉಡ್ಬೇಕಾದ್ರೆ ಒಂದು ಸೀರೆನೂ ಸಿಗಲ್ಲ. ನೋಡಿ, ಇದು ನಮ್ಮ ತಮ್ಮನ ಮಗಳದು ಮದುವೆ, ಊರಿಗೆ ಹೋದಾಗ ಅವ್ರು ಉಡ್ಸಿದ್ದು ನನಗೆ. ಇದೆಲ್ಲ 1 ಸತಿ 2 ಸತಿ 3 ಸತಿ ಅಷ್ಟೇ ಹಾಕಿರೋದು ನಾನು, ಮತ್ತು ಹಾಕೇ ಇಲ್ಲ. ನಾನು ಜಾಸ್ತಿ ಡ್ರೆಸ್ ಹಾಕೋದು ಎಲ್ಲ ಬಾರ್ಡ್ರ್ ಸೀರೆನೇ, ಎಲ್ಲ ಕಾಸ್ಟ್ಲಿ ಅವಾಗೆಲ್ಲ. ಇವಾಗ ಆವಾಗಿನ ಕಾಲಕ್ಕೆ ಅಷ್ಟೊಂದು ರೇಟು, ಇವಾಗಿನ್ನ ಇಷ್ಟ ಆಗುತ್ತೆ. ಸ್ವಲ್ಪ ಕಾಟನ್ ಮಿಕ್ಸ್ ಇದೆ ನೋಡಿ, ಎಲ್ಲ ರೆಡಿ, ಫಾಲ್ಸ್ ಹಾಕಿ ಬಿಗ್ಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಇದು ನೋಡಿ ನೋಡಿ ಫ್ರೆಂಡ್ಸ್, ಇದು ನಮ್ಮ ಮಗಳಿಗೆ ತಂದಿದ್ದು. ಅದನ್ನ ಮತ್ತೆ ಇದು ನಮ್ಮ ಮಗಳಿಗೆ ಹೇಳ್ಬೋದಾ, ಹಾಫ್ ಸ್ಯಾರಿ ಫಂಕ್ಷನಿಗೆ ತಗೊಂಡು, ಹಾಫ್ ಸ್ಯಾರಿ ಫಂಕ್ಷನ್ಗೆ ತಂದಿದ್ದು. ಟೈಮ್ ಇಲ್ಲ ಬಿಚ್ಚಿ ಎಲ್ಲ ತೋರ್ಸೋಕ್ಕೆ. ಇದು ನೋಡಿ ನೋಡಿ ಇಟ್ಬಿಟ್ಟಿದ್ದೀವಿ ನೋಡಿ, ಜಾಕೆಟೇ ಇಟ್ಟಿಲ್ಲ. ಯಾವ್ದದು? ಅದ್ರದ್ದು ಇದಲ್ವಾ? ಇಲ್ಲ ಸಿಮೆಂಟ್ ಕಲರ್. ಸಿಮೆಂಟ್ ಕಲರ್ ಇದ್ರದ? ಇದ್ರದ್ದು ಇದು ನೋಡಿ, ಅದ್ರದ್ದು ಅದು ಮತ್ತೆ ಕೊಟ್ಟಿದ್ದು. ಇದ ಅಲ್ಲ, ಅದೇ ಚಂದ್ರ ಕಲರ್ ಕೊಟ್ಟಿದ್ದು ಮದುವೆ ಸೀರೆ. ನನಗೆ ಕಾಟನ್ ಅಂದರೆ ತುಂಬ ಇಷ್ಟ, ಕಾಟನ್ ಬಟ್ಟೆ ಇವತ್ತಿಗೂ ಇಷ್ಟ. ಇಲ್ಲ ಪ್ಯೂರ್ ಕಾಟನ್.